ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮೊಟ್ಟ ಮೊದಲನೇದಾಗಿ ಒಂದು ಶುಭ ಸುದ್ದಿಯನ್ನು ತಮಗೆ ತಿಳಿಸ್ಬಿಡ್ತೇನೆ. ಅದಾದಮೇಲೆ ನಡೆದಂಥ ಬೆಳವಣಿಗೆಗಳನ್ನು ಮಾತಾಡೋಣ. ಭಾರತ ಸರ್ಕಾರ ಒಂದು ವಿಷಯವನ್ನು ಸ್ಪಷ್ಟಪಡಿಸಿದೆ. ಏನಂದರೆ, ಈ ಇರಾನ್ ಇಸ್ರೇಲ್ ಯುದ್ಧದ ಹಿನ್ನೆಲೆಯಲ್ಲಿ ಭಾರತದಲ್ಲಿ ತೈಲ ವಸ್ತುಗಳ ಬೆಲೆಗಳನ್ನು ಏರಿಸುವುದಿಲ್ಲ. ಆದ್ದರಿಂದ ಯಾರೂ ಆತಂಕಿತರಾಗಬೇಕಾದ ಅಗತ್ಯತೆ ಇಲ್ಲ. ಭಾಳ ದೊಡ್ಡದಾದಂಥ ನಿಟ್ಟುಸಿರನ್ನು ಬಿಟ್ಟೆ ನಾನು. ಏಕೆಂದರೆ ನಾವು ಆವಾಗ ಸದ್ದಾಂ ಹುಸೇನ್ ಕಾಲದಲ್ಲಿ ಕೊಲ್ಲಿ ಯುದ್ಧವನ್ನು ನೋಡಿದವರು ಭಾಳ ಚಿಕ್ಕವರಿದ್ದಾಗ. ಆವಾಗ ಪೆಟ್ರೋಲ್ಗೆ ಕ್ಯೂ ಹಚ್ಕೊಂಡು ಪೆಟ್ರೋಲ್ ಬಂಕ್ ಮುಂದೆ ನಿಲ್ಲಬೇಕಾಗಿತ್ತು. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾಯಿದ್ರು. ಮನೆಯಲ್ಲಿ ಎಲ್ಲರೂ ತೆಗೆದುಕೊಂಡು ಹೋಗಿ ಅನಗತ್ಯವಾಗಿ ಶೇಖರಿಸಿ ಇಡ್ತಾಯಿದ್ರು. ಗ್ರಾಹಕರಿಗೆ ಸಿಗಲಿಕ್ಕೆ ಭಾಳ ದೊಡ್ಡ ಪರದಾಟ ಆಗಿಬಿಡ್ತಿತ್ತು. ಈಗಿನಷ್ಟು ಆವಾಗ ವಾಹನಗಳು ಇರಲಿಲ್ಲ. ಆಮೇಲೆ ಅದನ್ನು ಬ್ಲ್ಯಾಕ್ನಲ್ಲಿ ಮಾರೋದು ಅಷ್ಟೇ ಅಲ್ಲ, ಅನಗತ್ಯವಾಗಿ ಪೆಟ್ರೋಲ್ ಬಂಕ್ ಮಾಲೀಕರು ಇನ್ನಿಲ್ಲದ ಹಾಗೆ ದುರ್ವರ್ತನೆಯನ್ನು ಮಾಡುವಂಥ ರೀತಿ, ಅದು ಬೇಸರ ತರಿಸುವಂಥದ್ದಾಗಿತ್ತು. ಮಜಾ ಅಂದರೆ, ಯುದ್ಧ ಮುಗಿದು ಅರ್ಧ ಗಂಟೆ ಒಳಗಡೆ ಎಲ್ಲ ಪೆಟ್ರೋಲ್ ಬಂಕಲ್ಲಿ ತೈಲ ಸರಾಗವಾಗಿ ದೊರೆಯಲಿಕ್ಕೆ ಶುರು ಆಯಿತು, ಪೆಟ್ರೋಲು ಡೀಸೆಲ್. ಅದು ಹೆಂಗೆ? ಯುದ್ಧ ಮುಗೀತು ಅಂತ ಮಧ್ಯಾಹ್ನ 12:30 ಅನೌನ್ಸ್ ಆಯಿತು, ಘೋಷಣೆ ಆಯಿತು. 1 ಗಂಟೆಗೆ ಯಾವ ಪೆಟ್ರೋಲ್ ಬಂಕ್ ಮುಂದೆ ಜನ ಇಲ್ಲ. ಅಂದರೆ ಒಂದು, ಜನ ಪ್ಯಾನಿಕ್ಕಾಗಿ ಈ ತೈಲ ಉತ್ಪನ್ನಗಳ ಖರೀದಿ ಮಾಡಿ ಶೇಖರಣೆ ಮಾಡಿ ಇಟ್ಕೊಳ್ಳೋದು ಮುಂದಿನ ದಿನಗಳಲ್ಲಿ ಬೇಕಾಗತ್ತೆ ಅಂತ. ಎರಡನೇದು, ಅನಗತ್ಯವಾಗಿ ಮಾರುಕಟ್ಟೆಯಲ್ಲಿ ಸ್ಕೇರ್ ಸಿಟಿಯನ್ನು ಸೃಷ್ಟಿ ಮಾಡೋದು. ಜನರ ಮನೋಭಾವನೆಯ ಮೇರೆಗೆ ಮಾರುಕಟ್ಟೆ ಇರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ನಾವು ಅದರ ಬಗ್ಗೆ ಈಗ ಆತಂಕಿತರಾಗಿರಬೇಕಾಗಿಲ್ಲ. ಜೊತೆಗೆ ಒಂದು ಬೆಳವಣಿಗೆ ಆಗಿದೆ. ಏನಪ್ಪ ಅಂದರೆ, ಮುಂದಿನ 30 ದಿನಗಳ ಕಾಲ ನಾವು ರಷ್ಯಾದಿಂದ ಎಷ್ಟು ಬೇಕಾದರೂ ತೈಲೋತ್ಪನ್ನಗಳನ್ನು ಆಮದು ಮಾಡ್ಕೊಳ್ಳೋಕ್ಕೆ ಅಮೆರಿಕೆಯ ಸರ್ಕಾರ ಒಪ್ಪಿಕೊಂಡಿದೆ, ಸಹಿ ಹಾಕಿದೆ. ಯಾಕೆಂದರೆ ಸ್ಯಾಂಕ್ಷನ್ಸ್ ಹೇರಿರೋದು ಅಮೆರಿಕವೇ. ಆದ್ದರಿಂದ ಡೊನಾಲ್ಡ್ ಟ್ರಂಪ್ ಹೇಳ್ದಂಗೆ ಕೇಳಿದ್ರಿ, ಡೊನಾಲ್ಡ್ ಟ್ರಂಪ್ನೆದುರಿ ತಲೆಬಾಗಿದ್ರಿ ಅಂತೆಲ್ಲ ಮಾತಾಡಬೇಕಾದ ಅಗತ್ಯತೆ ಇಲ್ಲ. ಯಾರಿಗೆ ಸಂವಿಧಾನ ಗೊತ್ತಿಲ್ವೋ, ಯಾರಿಗೆ ಆಡಳಿತಾತ್ಮಕ ವಿಚಾರ ಗೊತ್ತಿಲ್ವೋ ಅವ್ರು ಆ ರೀತಿ ಉಡಾಫೆ ಮಾತಾಡ್ಬೋದು. ಟ್ರಂಪ್ ಹೇಳಿದ್ದಕ್ಕೋಸ್ಕರ ರಷ್ಯಾದಿಂದ ತೊಗೋತಾ ಇದ್ದೀರಾ, ಟ್ರಂಪ್ ಬೇಡ ಅಂದರೆ ಬಿಟ್ಬಿಡ್ತಿದ್ದೀರಾ, ಈ ರೀತಿಯ ಮಾತುಗಳನ್ನ ಈ ಸಂದರ್ಭದಲ್ಲಿ ಆಡುವ ಪ್ರಶ್ನೆ ಇಲ್ಲ. ಇನ್ನು ಭಾಳ ಮುಖ್ಯವಾದಂಥ ಇನ್ನೊಂದು ವಿಷಯವನ್ನು ನಿಮ್ಗೆ ಹೇಳಬೇಕು. ಏನಪ್ಪ ಅಂದರೆ, ನಿನ್ನೆ ಕೋರ್ಟಿನಲ್ಲಿ ಒಂದು ಭಾಳ ದೊಡ್ಡ ಬೆಳವಣಿಗೆ ಆಗಿದೆ. ಗುರುವಾರ 5 ಮಾರ್ಚ್ 2026 ಅಲ್ಲಿಯ ಬ್ರೂಕ್ಲಿನ್ ಫೆಡರಲ್ ಕೋರ್ಟ್ನಲ್ಲಿ ಅಮೆರಿಕಾದಲ್ಲಿ ಒಬ್ಬನ್ನು ಹಿಡ್ಕೊಂಬರ್ತಾರೆ. ಆತನ ಹೆಸರು ಆಸಿಫ್ ಮರ್ಚೆಂಟ್ ಅಂತೇಳಿ. ಈ ಆಸಿಫ್ ಮರ್ಚೆಂಟು ಮೂಲತಃ ಪಾಕಿಸ್ತಾನಿ ನಿವಾಸಿ, ಟೆಹರಾನ್ನಲ್ಲಿದ್ದವನು. ಆತನನ್ನು ಕರ್ಕೊಂಬಂದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗತ್ತೆ. ಪ್ರೊಡ್ಯೂಸ್ ಮಾಡಿದಾಗ ಆತ ಹೇಳ್ತಾನೆ, ನನ್ನ ಮೇಲೆ ತೀರ ಒತ್ತಡವನ್ನು ಹಾಕಿ IRGC ಅವರು 3 ಜನರನ್ನು ಕೊಲ್ಲಬೇಕು ಅಂತ ನನ್ನನ್ನು ಹೈಯರ್ ಮಾಡಿದರು. ಒಂದು ಜೋ ಬೈಡನ್, ಎರಡನೇದ್ದು ಡೊನಾಲ್ಡ್ ಟ್ರಂಪು, ಮೂರನೇದ್ದು ನಿಕ್ಕಿ ಹ್ಯಾಲೆ. 3 ಜನರನ್ನು ಅಸ್ಯಾಸಿನೇಷನ್ ಮಾಡಬೇಕು ಅಂತ ನನಗೆ ಸುಪಾರಿ ಕೊಟ್ಟಿದ್ದರು. ನನಗೆ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ, ಆದರೆ ನಮ್ಮ ಕುಟುಂಬದವ್ರನ್ನ ಹೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ನನ್ನನ್ನು ಈ ಕೆಲಸಕ್ಕೆ ನಿಯುಕ್ತಿ ಮಾಡಿದರು. ಹೀಗಾಗಿ ನಾನು 2 ಏಜೆಂಟರನ್ನು ಇಟ್ಕೊಂಡು ತಲಾ $5,000 ಕೊಟ್ಟು ಈ ಕೆಲಸವನ್ನು ಮಾಡಲಿಕ್ಕೆ ನಿಯೋಜನೆ ಮಾಡಿದ್ದೆ. ನಾನು ಕಿಂಗ್ ಪಿನ್ ಆಗಲಿಕ್ಕೆ ಕಾರಣವೇ IRGC ಅವರು, ಅಂದರೆ ಇಸ್ಲಾಮಿಕ್ ಗಾರ್ಡ್ ಇದೆಯಲ್ಲ ಅದು, ಅವರು ಕಾರಣ. ಇದಕ್ಕೆ ನನ್ನದು ಉದ್ದೇಶ ಇಲ್ಲದೆ ಹೋದರೂ ಅವರಿಂದಾಗಿ ನಾನು ಇವ್ರನ್ನ ಹತ್ಯೆ ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೋತಾ ಇದ್ದೆ. ಇದು ಈಗ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಈಗ ಡೊನಾಲ್ಡ್ ಟ್ರಂಪ್ಗೆ ಕಾರಣ ಹೇಳಬೇಕಾಗಿದೆ, ಯಾಕೆ ಯುದ್ಧ ಮಾಡಿದೆ ಅನ್ನೋದಕ್ಕೆ ಕಾರಣ ಹೇಳಬೇಕು. ಕಾರಣವನ್ನು ಒಂದೊಂದು ದಿವಸ ಒಂದೊಂದು ಹೇಳ್ತಾ ಇದ್ದಾರೆ ಅವರು. ನಿನ್ನೆ ಇದ್ದಕ್ಕಿದ್ದ ಹಾಗೆ ಒಂದು ಹೊಸ ವರಸೆಯನ್ನು ಶುರು ಮಾಡಿದ್ರು. ನಿನ್ನೆ ಲೇಟ್ ನೈಟ್, ಮಧ್ಯರಾತ್ರಿ, ಅಂದರೆ ಅಲ್ಲಿ ಹಗಲಾಗಿರುತ್ತೆ. ಅವ್ರು ಹೇಳ್ತಾರೆ, ಈಗ ಆಯ್ಕೆಯಾಗಿರುವಂಥ ನಿಮ್ಮ ಧಾರ್ಮಿಕ ನಾಯಕ ನನಗಿಷ್ಟಿಲ್ಲ, ನಮ್ಮ ಅಣತಿಯ ಮೇರೆಗೆ ನೀವು ಬೇರೆಯವ್ರನ್ನ ನೇಮಕಾತಿ ಮಾಡಿ. ಈಗ ಮೊಜ್ತಬಾ ಹುಸೇನಿ ಅಂತೇನಿದಲ್ಲ, ಮೊಜ್ತಬಾ ಹುಸೇನಿ ಅಯಾತುಲ್ಲಾ ಅಂತ ಆತ ಹೊಸಬ, ಅಂದರೆ 2ನೇ ಮಗ, ಅಯಾತುಲ್ಲಾ ಖಾಮ್ನಿಯನ 2ನೇ ಮಗ. ಆತನ ಬಗ್ಗೆ ಒಂದು ಪುಟ ಬೇರೆ ಬರ್ಕೊಂಡಿದ್ದಾರೆ. ಏನಂತಂದರೆ, ಡೊನಾಲ್ಡ್ ಟ್ರಂಪ್ ಅವರು, ಇಲ್ಲ ಈತ ಗಂಡಸೇ ಆಗಿರಲಿಲ್ಲ, ಈತ ಲಂಡನ್ನಲ್ಲಿ ಬಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು, ಹಾಗೆ IVF ಎಲ್ಲ ಮಾಡಿಸ್ಕೊಂಡಿದ್ದಾರೆ, ಏನೇನೋ ತಾಂತ್ರಿಕವಾದ ವಿಷಯ ಹೇಳಿದರೆ ನಂಗೆ ಪದಾರ್ಥ ಆಗಲ್ಲ. ಹಾಗೆ ಅಂಥ ವ್ಯಕ್ತಿಯನ್ನು ಇವರು ಆಯ್ಕೆ ಮಾಡಿದ್ದಾರೆ. ಇದು ನಿಮ್ಮ ಇಸ್ಲಾಂ ಧರ್ಮಕ್ಕೆ ತದ್ವಿರುದ್ಧವಾದಂಥ ಶಸ್ತ್ರಚಿಕಿತ್ಸೆಗೆ ಅವರು ಒಳಗಾಗಿದ್ದಾರೆ ಅಂತ ಕತೆ ಎಲ್ಲ ಹೇಳಿದ್ದಾರೆ. ನನಗೆ ವೈದ್ಯಕೀಯ ಟರ್ಮಿನಾಲಜಿ ಅರ್ಥ ಆಗಲ್ಲ. ಆ ಕಾರಣಕ್ಕೋಸ್ಕರ ನೀವು ಧಾರ್ಮಿಕ ನಾಯಕ ಆಗದೇ ಇರೋಕ್ಕೆ ಕಾರಣ ಆಗಲಾರದು ಅಂತ ನಾನು ಅನ್ಕೋತೇನೆ. ಒಂದು. ಎರಡನೇದು, ಅದಕ್ಕೆ ಕೌಂಟ್ರ್ ಕೊಟ್ಟಿದ್ದೇವೆ ವಿದೇಶಾಂಗ ಸಚಿವಾಲಯ. ಅಬ್ಬಾಸ್ ಅವರು, ಇರಾನ್ ವಿದೇಶಾಂಗ ಸಚಿವ, ಸ್ಟೇಟ್ಮೆಂಟ್ ಕೊಟ್ಟಿದೆ. ಏನಂದರೆ,
ನಿಮ್ಮ ದೇಶದಲ್ಲಿ ನೀವು ಮೇಯರನ್ನೇ ನಿಮಗೆ ಯಾರನ್ನು ಬೇಕು ಅವ್ರನ್ನ ಚುನಾಯಿತರನ್ನಾಗಿ ಮಾಡಲಿಕ್ಕೆ, ನಿಯುಕ್ತಿಯನ್ನಾಗಿ ಮಾಡಲಿಕ್ಕೆ, ನೇಮಕ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗಿಲ್ಲ. ಅಂಥದ್ರಲ್ಲಿ ನಮ್ಮ ಬಗ್ಗೆ ನೀವು ಮಾತಾಡ್ತಾ ಇದ್ದರೆ ನಿಮ್ಮ ಮಾತಾಡೋಕ್ಕೆ ಏನು ಹಕ್ಕಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಇರ್ತೀವಿ. ಈ ಡೆವಲಪ್ಮೆಂಟ್ ಇರ್ತಾವಲ್ಲ, ಸಣ್ಣ 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 ಕದಲಿಕೆಗಳಿವು. ಈ ಮಧ್ಯೆ ಅವರು 3 ಜನ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಅಂತ ಇರ್ತಾರೆ. ಈ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸು ಸಭೆ ಸೇರಬೇಕು. ಎಲ್ಲಿ ಸಭೆ ಸೇರಬೇಕು? ಯಾವುದಾದ್ರೂ ಬಿಲ್ಡಿಂಗ್ ಮೇಲೆ ಸಭೆ ಸೇರಿದರೆ ಅಲ್ಲಿ ಬಂದು ಅಟ್ಯಾಕ್ ಮಾಡ್ತಾರೆ. ಅಲ್ಲಿ ಮಾಡೋ ಹಂಗಿಲ್ಲ. ಮೊಬೈಲ್ ಮೂಲಕ ಕಾನ್ಫರೆನ್ಸ್ ಕಾಲ್ ಮಾಡೋಣ ಅಂದರೆ ಈ ಹಿಂದೆ ಇವರು ಹಿಜ್ಬುಲ್ಲಾದವ್ರಿಗೆ ಪೇಜರನ್ನೇ ಬ್ಲಾಸ್ಟ್ ಮಾಡಿ ಇಸ್ರೇಲ್ನವರು ಈಗ ಅವರ ಜೀವನವನ್ನೇ ಹರಾಮ್ ಮಾಡಿಬಿಟ್ರು. ಅವರು ಡಿಜಿಟಲ್ ಯಾವುದೇ ಗ್ಯಾಜೆಟನ್ನೇ ಬಳಸಲಾರ್ದ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಬಳಸಲಾರ್ದಂಗೆ ಭಯವನ್ನು ಉಂಟು ಮಾಡಿದರು, ಫೋಬಿಯಾವನ್ನು ಸೃಷ್ಟಿ ಮಾಡಿದರು. ಹಾಗಾದರೆ ಸಭೆ ಮಾಡೋದು ಎಲ್ಲಿ ಮಾಡಬೇಕು? ಒಂದು ಕೆಲಸ ಮಾಡೋಣ, ಒಂದು ಆಸ್ಪತ್ರೆ ಹತ್ರ ಮಾಡೋಣ, ಸುತ್ತಲೂ ಮಸೀದಿಗಳೆಲ್ಲ ಇರಬೇಕು. ಆಮೇಲೆ ಅವರ ಎಂಬಸ್ಸಿಗಳಿರಬೇಕು, US ಎಂಬಸಿ ಅಥವಾ ಬೇರೆ ದೇಶದ ಎಂಬಸಿ, ಬೇರೆ 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 ರಾಯಭಾರಿ ಕಚೇರಿ ಇರುವ ಜಾಗದಲ್ಲಿ ನಾವು ಸಭೆ ಮಾಡಿದರೆ ಅದರ ಮೇಲೆ ಅವರು ದಾಳಿ ಮಾಡಲಿಕ್ಕಾಗೋದಿಲ್ಲ. ಆ ರೀತಿ ಒಂದು ಆಸ್ಪತ್ರೆಯ ನೆಲಮನೆಯಲ್ಲಿ ಇವತ್ತು ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸು ಒಂದು ಸಭೆಯನ್ನು ನಡೆಸಿದರು. ಅಂದರೆ ಯಾವ ಮಟ್ಟಿನ ಭಯವನ್ನು ಇವರು ಉಂಟು ಮಾಡಿದ್ದಾರೆ ಅನ್ನೋದನ್ನು ಆಲೋಚನೆ ಮಾಡಿ. ಆಮೇಲೆ ನಿನ್ನೆ ಅಲ್ಲಿಯ ಕೋರ್ಟ್ನಲ್ಲಿ ಗುರುವಾರ ದಿವಸ ಒಂದು ಡೆವಲಪ್ಮೆಂಟ್ ಆಗಿದೆ. ಏನಪ್ಪ ಅಂದರೆ US ಕೋರ್ಟ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತಿದೆಯಲ್ಲ, ಈ ಹಿಂದೆ ಅಮೆರಿಕ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿತ್ತು. ಏನಪ್ಪ ಅಂದರೆ ಈ ಟ್ಯಾರಿಫ್ ಅಂತೇನು ಹೇರಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು, ಇದು ಅಸಂವಿಧಾನಿಕವಾದದ್ದು. ನ್ಯಾಷನಲ್ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಯುದ್ಧದ ಭೀಕರತೆ ಇರುವಾಗ ಆರ್ಥಿಕವಾಗಿ ಸರಿದೂಗಿಸಲಿಕ್ಕಾಗಿ ಮಾತ್ರ ಮಾಡುವಂಥದ್ದೇ ವಿನ ನೀವು ಇಷ್ಟ ಬಂದ ಹಾಗೆ ಅಧ್ಯಕ್ಷನಿಗೆ ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಂತ. ಆದರೆ ಪೆನಾಲ್ಟಿ ಕ್ಲಾಸಲ್ಲಿ ವಾಪಸ್ ದುಡ್ಡು ಕೊಡೋದನ್ನು ಅವತ್ತು ಹೇಳಿರಲಿಲ್ಲ. ನಿನ್ನೆ ಕೋರ್ಟ್ನಲ್ಲಿ ರಿಚರ್ಡ್ ಈಟನ್ ಅಂಥೇಳಿ ಜಸ್ಟಿಸ್ಸು, ರಿಚರ್ಡ್ ಈಟನ್ ಅವರು ನಿನ್ನೆ ಆರ್ಡರ್ ಮಾಡಿದ್ದಾರೆ, ನೀವೇನು ಸಂಗ್ರಹ ಮಾಡಿದ್ರಿ ಆ ದುಡ್ಡನ್ನು $175 ಬಿಲಿಯನ್ ಸುಂಕ, ಹೆಚ್ಚುವರಿ ಸುಂಕವನ್ನು ಏನು ವಿಧಿಸಿದ್ರಿ ಟ್ಯಾರಿಫ್ನ, ಅದನ್ನು ಎಲ್ಲರಿಗೂ ವಾಪಸ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿದ್ದಾರೆ. $175 ಬಿಲಿಯನ್ ಅಮೆರಿಕಕ್ಕೆ ದೊಡ್ಡ ವಿಷಯ ಅಲ್ಲ. ಆದರೆ ಡೊನಾಲ್ಡ್ ಟ್ರಂಪ್ಗೆ ಇದು ಆತನ ಅಹಂಕಾರಕ್ಕೆ ಭಾಳ ದೊಡ್ಡದಾದಂಥ ಏಟು. ನೋಡಿ, ಈಗ ಕಳೆದ 1 ತಿಂಗಳಿಂದ ಅವರು ಟ್ಯಾರಿಫ್ ಬಗ್ಗೆ ಮಾತಾಡ್ತಾ ಇಲ್ಲ. ಇದಕ್ಕಿದ್ದ ಹಾಗೆ ಇರಾನ್ ಅಂತ ಶುರು ಮಾಡಿದ್ರು. ಇರಾನ್ ಶುರು ಮಾಡಿದ್ದಕ್ಕೆ ಯಾಕೆ ಅಂತ ನಿನ್ನೆ ಅಲ್ಲಿ ವೈಟ್ ಹೌಸ್ನಲ್ಲಿ ಉತ್ತರ ಕೊಡಬೇಕಾಯ್ತು. ನಿನ್ನೆ ಸಭೆ ಸೇರಿದಾಗ ಇವ್ರು ಹೇಳ್ತಾರೆ, ಹೇಗಿದ್ದರೂ ಇಸ್ರೇಲ್ ಯುದ್ಧ ಮಾಡ್ತಾ ಇತ್ತು, ಇಸ್ರೇಲ್ ಯುದ್ಧ ಮಾಡಿದ್ದೆ ಆದರೆ ಇರಾನ್ನವರು ನಮ್ಮ ಇದ್ರ ಬೇಸ್ ಮೇಲೆ US ಬೇಸ್ಗಳ ಮೇಲೆ ದಾಳಿ ಮಾಡೋದಂತೂ ಖಚಿತ. ಆ ದಾಳಿಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಮತ್ತು ನಾವು ಅದಕ್ಕೆ ಗುರಾಣಿಯಾಗಿ ನಿಲ್ಲಲಿಕ್ಕೆ ನಾವೇ ಅವ್ರ ಮೇಲೆ ಯುದ್ಧವನ್ನು ಸಾರಿದ್ದೇವೆ ಅಂತ ಹೇಳಿದರು. ಆಮೇಲೆ ಅದು ವೋಟಿಂಗಿಗೆ ಬಂತು. ವೋಟಿಂಗ್ ಬಂದಾಗ ನ್ಯಾರೋ ಮಾರ್ಜಿನಲ್ಲಿ ಡೊನಾಲ್ಡ್ ಟ್ರಂಪ್ ಬಚಾವಾದರು. ನವೆಂಬರ್ 1ನೇ ಥರ್ಸ್ಡೇವರೆಗೂ ಈತನಿಗೆ ಅವಕಾಶ ಇದೆ. ಅವಾಗ ಚುನಾವಣೆ ನಡೆಯುತ್ತೆ. ಚುನಾವಣೆ ಆದಾಗ ಈತ ಏನಾದರೂ ಸೋತಿದ್ದೇ ಆದರೆ, ಬಹುಮತವನ್ನು ಕಳ್ಕೊಂಡಿದ್ದೇ ಆದರೆ, ಈತನಿಗೆ ಸಿಗಬೇಕಾದಂಥ ವೋಟಿಂಗ್ ಇದು ಸಿಗಲಿಲ್ಲ ಅಂತಂದರೆ, ಮಾರ್ಜಿನ್ ಅಷ್ಟು ಗೆಲುವು ಸಿಗಲಿಲ್ಲ ಅಂತಂದರೆ, ಮುಂದೆ ಭಾಳದ್ದು ಅತ್ಯಂತ ದುರ್ಭರವಾದ ದಿನಗಳನ್ನು ಮುಂದಿನ ಕಾಲಘಟ್ಟದಲ್ಲಿ ಒಬ್ಬ ಅಧ್ಯಕ್ಷನಾಗಿ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಕಳೆಯಬೇಕಾಗುತ್ತೆ. ಯಾಕಂದರೆ ಮಾತಿಗೂ ಇಂಪೀಚ್ಮೆಂಟ್ ಮಾಡಲಿಕ್ಕೆ ಅಲ್ಲಿಯ ಡೆಮೊಕ್ರಾಟ್ಸು ಸನ್ನದ್ಧರಾಗಿ ಕೂತ್ಬಿಟ್ಟಿದ್ದಾರೆ. ಮೊದಲೇದಾಗಿ ಟ್ಯಾರಿಫ್ ವಿಷಯದಲ್ಲಿ ಅವರು ಇನ್ನಿಲ್ಲದ ಹಾಗೆ ಈತನನ್ನು ಜಡ್ದು ದೇಶಕ್ಕೆ ಒಳ್ಳೇದು ಮಾಡ್ತೀನಿ ಅಂತ ಮಗ ಅಂತ ಹೇಳಿದರೂ ಕೂಡ ಅದನ್ನು ಒಪ್ಕೊಳ್ಳಿಕ್ಕೆ ಯಾರೂ ಸಿದ್ಧರಿಲ್ಲ. ಎರಡನೇದೀಗ ಆರ್ಥಿಕವಾಗಿ ಹೊರೆಯಾಗಿರುವಂಥ ಇರಾನ್ ಯುದ್ಧ ಇದೆಯಲ್ಲ, ಯುದ್ಧವನ್ನು ಸ್ವೀಕರಿಸಲಿಕ್ಕೆ ಅವ್ರು ಯಾರೂ ಸಿದ್ಧ ಇಲ್ಲ. ಆಮೇಲೆ ಮಾರ್ಕೋ ರೂಬಿಯೋ ನಿನ್ನೆ ಮಾತಾಡಿದ್ರು. ಮಾರ್ಕೋ ರೂಬಿಯೋ ಹೇಳ್ತಾರೆ, ನಾವು ಇರಾನ್ ಮೇಲೆ ಯುದ್ಧ ಮಾಡೋದು ಅನಿವಾರ್ಯ ಆಗಿತ್ತು, ಯುದ್ಧ ಮಾಡದೆ ಹೋಗಿದರೆ ನಮ್ಮ ದೇಶದ ಅಧ್ಯಕ್ಷರನ್ನು, ನಮ್ಮ ದೇಶದ ಮಾಜಿ ಅಧ್ಯಕ್ಷರನ್ನು ಎಲ್ಲರನ್ನೂ ಕೊಲೆ ಮಾಡುವಂಥ ಸಂಚು ನಡೀತಾ ಇತ್ತು. ಇದು ಒಂದಲ್ಲ 3 ಸಲ ಮಾಡಿದಂಥ ದಾಖಲಾತಿಗಳು ನಮ್ಮ ಹತ್ರ ಇದ್ದಾವೆ ಬೇಹುಗಾರಿಕೆಯಲ್ಲಿ. ಈ ರೀತಿಯ ವ್ಯವಸ್ಥೆ ಎಲ್ಲಿ ಈ ರೀತಿಯಾದಂಥ ವ್ಯವಸ್ಥೆ ಇರುವ ರಾಷ್ಟ್ರ ಇದೆಯೋ ಅದಕ್ಕೆ ನಾವು ಬುದ್ಧಿ ಕಲಿಸ್ತಾ ಹೋದರೆ ಮುಂದಿನ ದಿವಸದಲ್ಲಿ ನಾವು ರಾಜಕೀಯ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಕಥೆಯನ್ನು ಹೇಳಿದರು. ಇವರಿಗೆ ಸದ್ಯಕ್ಕೆ ಬಹುಮತ ಇರೋದರಿಂದ ನಿನ್ನೆ ಬಚಾವಾದರು. ಅದರರ್ಥ ಮುಂದಿನ ಈಗ ವಿತ್ತೀಯ ಇಲಾಖೆಯಲ್ಲಿ ಇದರ ಕುರಿತಾಗಿ ಸ್ಪಷ್ಟನೆಯನ್ನು ಕೇಳಲಾಗಿದೆ. ಹೆಚ್ಚುವರಿ ಅದಕ್ಕೆ ಫಂಡನ್ನು ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಅದೆಲ್ಲದಕ್ಕೂ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ. ಅಷ್ಟು ಸುಲಭವಾಗಿ ನಡೆಯುವಂಥ ವ್ಯವಹಾರ ಅಲ್ಲ. ಡೊನಾಲ್ಡ್ ಟ್ರಂಪ್ ರಾಜನೂ ಅಲ್ಲ. ಆ ಮಾತನ್ನು ಸ್ವತಃ ಅವರ ರಿಪಬ್ಲಿಕನ್ ಪಕ್ಷದ ಸದಸ್ಯರು ಒಬ್ಬರು ಹೇಳಿದ್ದಾರೆ. ಡೊನಾಲ್ಡ್ ಟ್ರಂಪು ರಾಜ ಅಲ್ಲ ಅನ್ನುವಂಥದ್ದು. ಈ ಮಧ್ಯೆ 7ನೇ ದಿವಸದ ವಿದ್ಯಮಾನದ ಪ್ರಕಾರ ನಿರಂತರವಾಗಿ ದಾಳಿಗಳು ಶುರುವಾಗಿದ್ದಾವೆ.
ಆ ದಾಳಿಯ ತೀವ್ರತೆ ಹೇಗಿದೆ ಅಂತಂದರೆ, ಒಂದು ಶಾಲೆಯ ಮಧ್ಯಭಾಗದಲ್ಲಿ ಇವತ್ತು ಇಸ್ರೇಲ್ನ ಒಂದು ರಾಕೆಟ್ ಬಂದು ಬಿದ್ದಿದೆ, ಕ್ಷಿಪಣಿ ಬಂದು ಬಿದ್ದಿದೆ. ಬಹಳಷ್ಟು ಜನರಿಗೆ ಅದರಿಂದ ಸಾವು ನೋವು ಸಂಭವಿಸಿದೆ. ಇದು ಸದ್ಯಕ್ಕೆ ಮುಗಿಯುವಂಥ ಕತೆ ಅಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮಾತುಕತೆ ಹಂತವಂತೂ ಸದ್ಯಕ್ಕೆ ದೂರದ ಮಾತು ಅಂತ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಅವರು ಮಾತಾಡ್ತೀನಂದರೂ ಡೊನಾಲ್ಡ್ ಟ್ರಂಪ್ ಮಾತಾಡಲಾರದಂಥ ಮಾನಸಿಕ ಸ್ಥಿತಿಗೆ ಬಂದಿರುವುದು ಅವರ ಹೇಳಿಕೆಗಳ ಮೇಲಕ್ಕೆ ಗೊತ್ತಾಗ್ತಾ ಇದೆ. ಜೊತೆಗೆ ಒಂದು ಕಡೆ ಗೊಂದಲದ ಗೂಡಾಗಿದ್ದಾರೆ, ಮತ್ತೊಂದು ಕಡೆ ಇರಾನಿನ ದಾಳಿಯನ್ನು, ಅಂದರೆ ಬೇರೆ ಬೇರೆ ಭಾಗದಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ ಅವ್ರು ಮಾಡ್ತಾ ಇರೋ ದಾಳಿಯನ್ನು ಸಹಿಸಿಕೊಳ್ಳಲಿಕ್ಕೆ ಮತ್ತು ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಡೊನಾಲ್ಡ್ ಟ್ರಂಪ್ ಸಿದ್ಧರಿಲ್ಲ. ಅವರ ಭಾಷಣದಲ್ಲಿ ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನೋಡ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.